ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನೋಡಿ ನಾನು ದೋಸೆ ಮಾಡಿದ್ದೀನಿ. ಉದ್ದಿನ ಬೇಳೆ ಇಲ್ದಿರ ಅವಲಕ್ಕಿ ಯೂಸ್ ಮಾಡಿ ಮಾಡೋದು ಖಾಲಿ ದೋಸೆ ಅಂತ ಇದಕ್ಕೆ ಕರೀತಾ ಇದ್ರು. ಅವಾಗ ನಾವೆಲ್ಲ ತಿಂತಾ ಇದ್ವಿ. ಆ ದೋಸೆನ ಇವತ್ತು ನಾನು ನನ್ನ ಕಿಚನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಉದ್ದಿನ ಬೇಳೆ ಇಲ್ದಿರನೆ ಸ್ವಲ್ಪನೇ ಮೆಂತ್ಯ ಮತ್ತೆ ಅವಲಕ್ಕಿ ಮೊಸರು ಸೇರಿಸಿ ಮಾಡುವಂತ ದೋಸೆ. ನೋಡಿ ನಾನು ಈ ಕಪ್ಪು ಇಲ್ಲ ಗ್ಲಾಸ್ ಎರಡು ಗ್ಲಾಸ್ ರೈಸ್ ತಗೊಂಡಿದ್ದೀನಿ, ಮತ್ತೆ ಒಂಚೂರು ಮೆಂತ್ಯ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ನೋಡಿ, ಆ ಕಪ್ ಇದೆ ಅಲ್ವಾ, ಆ ಕಪ್ಪಲ್ಲಿ ಅರ್ಧ ಕಪ್ಪು ಅವಲಕ್ಕಿನ ಇವಾಗ ನೆನೆ ಹಾಕೋಬಾರ್ದು. ರೈಸ್ ಎಲ್ಲ ತೊಳೆದ್ಬಿಟ್ಟು ಇದನ್ನ ಬೆಳಿಗ್ಗೆ ನಾವು ನೆನೆ ಹಾಕ್ತಿವಲ್ಲ ಒಂದು 10-11 ಗಂಟೆಗೆ, ಆ ತರ ರೈಸ್ನ ಮಾತ್ರ ನೆನೆ ಹಾಕೋಬೇಕು. ರೈಸು ಮತ್ತೆ ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಮೆಂತ್ಯ. ಇದನ್ನ ನಾವು ಸಾಯಂಕಾಲ ರುಬ್ಬೋ ಮುಂಚೆ ಒಂದು 2 ಅವರ್ಸ್ ಬಿಫೋರ್ ನೆನ್ಸ್ಕೋಬೇಕು. ಅದು ಮೊಸರಲ್ಲಿ ನೆನ್ಸ್ಕೋಬೇಕು, ಮಜ್ಜಿಗೆ ಮಾಡ್ಕೊಂಡು ಮುಂದೆ ನೆನ್ಸ್ಕೋಬೇಕು. ಈ ದೋಸೆ ಅವಾಗೆಲ್ಲ ಹೋಟ್ಲಲ್ಲಿ ಕೊಡ್ತಾ ಇದ್ರು ಯಾವ ತರ ಅಂತ, ಅದನ್ನ ಇವಾಗ ನಾವು ತರ್ತಾ ಇದ್ವಿ, ಚೆನ್ನಾಗಿರ್ತಾ ಇತ್ತು. ನೋಡಿ ಇವಾಗ ಈವ್ನಿಂಗ್ ಆಗಿದೆ. ಇವಾಗ ನಾನು ಅರ್ಧ ಕಪ್ಪು ಅವಲಕ್ಕಿನ ಇವಾಗ ನೆನ್ಸ್ಕೊಂತಾ ಇದೀನಿ. ತೊಳೆದ್ಬಿಟ್ಟು ಇದಕ್ಕೆ ಮೊಸರನ್ನ ಬೀಟ್ ಮಾಡ್ಕೋಬೇಕು. ನೋಡಿ ಈ ತರ ಮಾಡ್ಕೊಂಡು ಮೊಸರಲ್ಲಿ, ನಾರ್ಮಲ್ ಮೊಸರು, ತುಂಬಾ ಹುಳಿ ಬಂದಿರೋದೇನು ಬೇಡ, ಯಾಕಂದ್ರೆ ನೈಟ್ ಫುಲ್ ಹುಳಿ ಬರುತ್ತಲ್ವಾ, ಆಚೆನೆ ಇರುತ್ತಲ್ವಾ. ಇದನ್ನ ಹಾಕ್ಬಿಟ್ಟು ಅವಲಕ್ಕಿನ ತೊಳೆದ್ಬಿಟ್ಟು ಈ ತರ ಮಜ್ಜಿಗೆ ಮಾಡಿ ಸೇರಿಸ್ಬಿಟ್ಟು ನೆನೆ ಹಾಕ್ಬಿಡ್ಬೇಕು. ರುಬ್ಬೋ ಮುಂಚೆ 1 ಅವರ್ 1.5 ಅವರ್ ಅಷ್ಟೇನೆ. ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಇದು ನಾನು 5:15ನಲ್ಲಿ ಈ ತರ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 10 ಗಂಟೆಗೆ ರೈಸ್ ನೆನೆ ಹಾಕಿದ್ದೆ. ಇವಾಗ ಈವ್ನಿಂಗ್ 5:30ನಲ್ಲಿ ಈ ತರ ನೆನೆಸ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟೆ. 7 ಗಂಟೆ ಅಷ್ಟೊತ್ತಿಗೆ ರುಬ್ಕೊಳ್ಳೋಣ. ನೋಡಿ ಈ ತರ ಚೆನ್ನಾಗಿ ನೆಂದಿದೆ. ಇವಾಗ ರೈಸಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೀರ್ ಹಾಕಿ ರುಬ್ಬಾರ್ದು. ನಾವು ಅದ್ರಲ್ಲಿ ಸ್ವಲ್ಪ ತೊಳೆದಿರೋ ನೀರಿದೆ ಅಲ್ವಾ, ಅದೇ ಸಾಕು. ಈ ಮಜ್ಜಿಗೆ ಇದೆ ಅಲ್ವಾ, ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಬೌಲಲ್ಲಿ. ಉದ್ದಿನ ಬೇಳೆ ಇಲ್ಲದೆ ಇದ್ದಾಗ ಈ ತರ ಮಾಡ್ಕೋಬಹುದು. ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಒಂಥರ ಮೊಸರಲ್ಲಿ ಅವಲಕ್ಕಿ ನೆನ್ಸಿರೋದಲ್ವಾ. ನೋಡಿ ಎರಡನ್ನೂ ಸೇರಿಸ್ಬಿಟ್ಟು ನಾನು ಇವಾಗ ಗ್ರೈಂಡ್ ಮಾಡ್ಕೊಂತೀನಿ ನೈಸಾಗಿ. ಎಷ್ಟೋ ಟೈಪ್ ದೋಸೆಗಳನ್ನ ಮಾಡ್ತೀವಿ, ಈ ಟೈಪ್ ಒಂದ್ಸಾರಿ ಮಾಡಿ ನೋಡಿ. ನೋಡಿ ಇದಿದೆ ನೋಡಿ ಮಜ್ಜಿಗೆ, ಅದೇ ಮಜ್ಜಿಗೆನ ಯೂಸ್ ಮಾಡ್ಕೋಬೇಕು. ರೈಸಲ್ಲಿ ಸ್ವಲ್ಪ ನೀರಿತ್ತಲ್ವ, ಅದಕ್ಕೆ ಮಿಕ್ಸ್ ಆಗಿದೆ, ಅಷ್ಟನ್ನೇ ಸೇರಿಸ್ಕೊಂಡು ಯೂಸ್ ಮಾಡ್ಕೋಬೇಕು. ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬಹುದು. ನೋಡಿ ಈ ತರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಇದನ್ನ ಓವರ್ ನೈಟು ಬಿಟ್ಬಿಡೋಣ. ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟೆ, ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಿ ಪಕ್ಕದಲ್ಲಿ ಇಟ್ಬಿಡ್ತೀನಿ. ನೋಡಿ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ಈ ತರ ಬಂದಿದೆ. ಇದರಲ್ಲಿ ದೋಸೆ ಮಾಡ್ಕೋಬೇಕು ನಾವು. ಇದಕ್ಕೆ ಒಂದು ಸ್ಪೆಷಲ್ ಆಗಿರೋ ಚಟ್ನಿ ತೋರಿಸ್ತಾ ಇದ್ದೀನಿ. ಉರಿಗಡ್ಲೆ ಚಟ್ನಿ. ಕಡಲೆ ಜಾಸ್ತಿ ಹಾಕ್ಬೇಕು, ಕಾಯಿ ಕಮ್ಮಿ ಹಾಕ್ಬೇಕು. ನೋಡಿ ಈ ತರ ಇದನ್ನ ಇವಾಗ ಪಕ್ಕದಲ್ಲಿ ಇಟ್ಬಿಟ್ಟು ಚಟ್ನಿ ಮಾಡ್ಕೊಳ್ಳಿ. ನೋಡಿ ಕಡಲೆ ಜಾಸ್ತಿ ಇದೆ, 1/4 ಕಪ್ ಅಷ್ಟಿದೆ. ತೆಂಗಿನಕಾಯಿ ಕಮ್ಮಿ ಇದೆ. ಗ್ರೀನ್ ಚಿಲ್ಲೀಸು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಬೆಳ್ಳುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ, ಒಂಚೂರು ಈರುಳ್ಳಿ ಸೇರಿಸ್ಕೋಬೇಕು. ಈ ಚಟ್ನಿ ಮಾಡಿ ನೋಡಿಪ್ಪ, ಒಂಚೂರು ಹುಳಿ ಹಾಕೋಬೇಕು. ಇಷ್ಟನ್ನು ಸೇರಿಸಿ ನಾವು ಚಟ್ನಿ ಮಾಡಬೇಕು. ಫಸ್ಟ್ ಈ ಸೊಪ್ಪನ್ನು ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಮತ್ತೆ ಗ್ರೀನ್ ಚಿಲ್ಲೀಸ್ನ ಫ್ರೈ ಮಾಡ್ಕೋಬೇಕು ನಾವು ಆಯಿಲಲ್ಲಿ. ಆವಾಗ ನಿಮ್ಗೆ ಚಟ್ನಿ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ಕಲರ್ ಚೇಂಜ್ ಆಗಿಬಿಡುತ್ತಲ್ವಾ, ಆ ಥರ ಆಗೋದಿಲ್ಲ. ಗ್ರೀನ್ ಚಿಲ್ಲೀಸ್ನ ನಾವು ಆಯಿಲಲ್ಲಿ ಫ್ರೈ ಮಾಡಿ ಚಟ್ನಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ತೊಳ್ಕೊಂಡೋದನ್ನ 2 ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಫ್ರೈ ಮಾಡ್ಕೋಬೇಕು. ಈ ಸೊಪ್ಪು 3 ಚಟ್ನಿಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗ್ರೀನ್ ಚಿಲ್ಲೀಸು ಫ್ರೈ ಆದ ನಂತರ ನಾವು ಇದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ತರ ಆಯ್ತಾ. ಇವಾಗ ಜಾರ್ ತಗೊಂಡು ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಗಟ್ಟಿಯಾಗಿರುತ್ತೆ ಈ ಚಟ್ನಿ. ನೋಡಿ ಕಡಲೆ ಸೇರಿಸ್ಕೊಂಡೆ, ಒಂದು ಚೂರು ಹುಣಸೆ ಹುಳಿ, ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ. ಇನ್ನೂ ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ, ತೆಂಗಿನಕಾಯಿ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಅಂತ ಸೇರಿಸ್ಕೊಂತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಇದಿಟ್ಕೊಂಡಿದೀವಲ್ವ ನಾವು, ಒಂಚೂರು ಈರುಳ್ಳಿ, ಅದನ್ನ ಪೀಸ್ ಮಾಡಿದಲ್ಲಿ ಹಾಕೊಂತಾ ಇದ್ದೀನಿ. ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಚಟ್ನಿಗೆ ಒಂದು ಟೇಸ್ಟ್ ಕೊಡುತ್ತೆ. ಸಾಂಬಾರ್ ಈರುಳ್ಳಿ ಇದ್ರೆ 2 ಹಾಕೋಬಹುದು. ನೋಡಿ ಇವಾಗ ಇಷ್ಟು ರೆಡಿ ಆಗಿದೆ. ಇವಾಗ ಇದಕ್ಕೆ ಸೊಪ್ಪು ಫ್ರೈ ಮಾಡ್ಕೊಂಡಿದೀವಲ್ವಾ, ಗ್ರೀನ್ ಚಿಲ್ಲೀಸು, ಸೊಪ್ಪು
ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಕೋರ್ಸಾಗಿ ಮಾಡ್ಕೊಂಡ್ರೆ ಈ ಚಟ್ನಿ ಚೆನ್ನಾಗಿರೋದು. ನೀರು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕೊಳ್ಳಿ. ನೋಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ. ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಥರ ಗಟ್ಟಿಯಾಗಿರುತ್ತೆ ಚಟ್ನಿ. ಕಡಲೆ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಚಟ್ನಿನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಮಾಡಿಕೊಂಡು ದೋಸೆ ಮಾಡೋಣ ಇವಾಗ. ಈ ಥರ ಒಮ್ಮೆ ಮಾಡಿ ನೋಡಿ. 2 ಗ್ಲಾಸ್ ರೈಸ್ಗೆ ಅರ್ಧ ಗ್ಲಾಸು ಅವಲಕ್ಕಿ, ಒಂದು ಸ್ವಲ್ಪ ಮೆಂತ್ಯ ಅಷ್ಟೇ. ಅವಲಕ್ಕಿನ ಈವ್ನಿಂಗ್ ನೆನೆ ಹಾಕೊಳ್ಳಿ. ಇದೆ, ಬೆಳಿಗ್ಗೆ ಮಾತ್ರ ನೆನೆ ಹಾಕ್ಬಿಡ್ಬೇಡಿ, ತುಂಬ ಹುಳಿ ಬಂದ್ಬಿಡುತ್ತೆ. ಇವಾಗ ತವನ ಸ್ವಲ್ಪ ಬಿಸಿ ಆದಮೇಲೆ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬಟ್ಟೆನಲ್ಲೂ ಟಿಶ್ಯೂನಲ್ಲೂ ಉಜ್ಜಿಬಿಟ್ಟು ಈ ಥರ ತುಂಬ ಮಂದನೂ ಇಲ್ಲ ತುಂಬ ತೆಳುನೂ ಇಲ್ಲ, ಈ ಥರ ಮಾಡ್ಕೋಬೇಕು. ಸಾಫ್ಟಾಗಿ ಬರುತ್ತೆ ದೋಸೆ. ನೀವು ನಾನ್ ಸ್ಟಿಕ್ಕೋ ಇಲ್ಲ ಐರನ್ ಇದಿರ್ತಲ್ವ, ತವ ಇರುತ್ತಲ್ವ ಕ್ಯಾಸ್ಟ್ ಅಂತ, ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮಾಡೋ ತವ ಮಾತ್ರ ತಗೋಬೇಡಿ. ಚಪಾತಿ ಮಾಡೋದು ಚಪಾತಿ ಮಾಡಾಗೆ ಇಟ್ಕೋಬೇಕು. ದೋಸೆ ಅಂದರೆ ದೋಸೆಗೆ ಇಟ್ಕೋಬೇಕು. ನೋಡಿ ಈ ಥರ ಮುಚ್ಚಿಬಿಟ್ಟು ಒಂದೇ ಕಡೆ ಬೇಯಿಸ್ಕೋಬೇಕು. ನೋಡಿ ಸ್ವಲ್ಪ ಪೇಷನ್ಸಿಂದ ದೋಸೆ ತೆಗಿಬೇಕು, ಯಾಕಂದರೆ ತುಂಬ ಸಾಫ್ಟ್ ಆಗಿರುತ್ತಲ್ವಾ. ನೋಡಿ ಈ ಥರ ಬರ್ತಾ ಇದೆ. ಒಂದು ಕಡೆಯಿಂದನೇ ಇದನ್ನ ದೋಸೆ ಅಲ್ಲೇ ಇರ್ತಲ್ಲ ನೋಡಿ, ಅದು ಎತ್ತೋದು, ಅದನ್ನ ಸ್ವಲ್ಪ ನೀರಲ್ಲಿ ಹಚ್ಕೊಂಡು ನೀವು ದೋಸೆನ ಈ ಥರ ಒಂದು ಸೈಡಿಂದ ರಿಮೂವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಪ್ಪ. ಇದನ್ನ ಬಾಳೆ ಎಲೆ ಮೇಲೆ ಇಟ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತೆಗೆದ್ಬಿಟ್ಟೆ ದೋಸೆ, ಅದು ಕ್ಲಿಪ್ ಮಿಕ್ಸ್ ಆಗೋಯ್ತು, ತೆಗೆದಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ದೋಸೆ ಹಾಕಿದ್ದೀನಿ. ನೋಡಿ ಈ ಥರ ಬರಬೇಕು. ಅಲ್ಲಿ ತನಕ ನಾವು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ನೋಡಿ ಈ ಥರ ತವನ ನೀರಲ್ಲಿ ಒಂದು ಪಾತ್ರೆನಲ್ಲಿ ಆ ಕಡೆ ಇಟ್ಟಿದ್ದೀನಿ ನೀರು ನಾನು, ಅದ್ರಲ್ಲಿ ಹಚ್ಕೊಂಡು ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ. ಆ ಬಿಸಿ ಇರುತ್ತಲ್ವ, ಆ ನೀರಲ್ಲಿ ದೋಸೆ ಅಲ್ಲೇನ ನಾವು ಹಚ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಮಾಡಿ ದೋಸೆ ತಗೋಬೇಕು. ಒಂದ್ಸಾರಿ ನೀವು ಈ ಥರ ಮಾಡಿ ನೋಡಿ. ಉದ್ದಿನ ಬೇಳೆ ಇಲ್ದಿರನೇ ದೋಸೆ ಯಾವ ಥರ ಮಾಡೋದು ಅಂತ ಇವತ್ತು ನಾನು ನನ್ನ ಕಿಚನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸಖತ್ತಾಗಿ ಬಂದಿದೆ. ಅದ್ರ ಒಂದು ಇದಿರುತ್ತಲ್ವ, ಸ್ಮೆಲ್ ಬರುತ್ತಲ್ಲ ದೋಸೆಗೆ, ಒಂದು ಥರ ಇದು ಬರುತ್ತಲ್ವ ಸುವಾಸನೆ, ಇದ್ರಲ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ ನಿಮಗೆ. ಅವಲಕ್ಕಿ ಮತ್ತು ಮೊಸರಲ್ವ. ನೋಡಿ ದೋಸೆ ರೆಡಿ ಆಗಿದೆ. ನಾನು ಬಾಳೆ ಎಲೆ ಮೇಲೆ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ದೋಸೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿಪ್ಪ. ಗಟ್ಟಿ ಚಟ್ನಿ ಜೊತೆ ಇದನ್ನ ತಿಂತಾ ಇದ್ರೆ ಹಾಗೆ ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. 2 ಗ್ಲಾಸ್ಗೆ ಒಂದು ಹಾಫ್ ಗ್ಲಾಸ್ ಮಾತ್ರ ಅವಲಕ್ಕಿ ಸೇರಿಸ್ಕೊಳ್ಳಿ. ಮೊಸರಲ್ಲಿ ಮಜ್ಜಿಗೆನಲ್ಲಿ ನೆನೆಸಿಟ್ಕೊಳ್ಳಿ, ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ ಅಷ್ಟೇ. ನೀವು ಮಾಡಿ ನೋಡಿ ರೆಸಿಪಿನ, ಆಯಿತಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮೀಟ್ ಮಾಡೋಣ, ಆಯಿತಾ. ಇಷ್ಟೊತ್ತು ನನ್ನ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.